ಅಂದ್ರೆ ನಮಗೆ ಸೋಲಿನ ಭಯವಿಲ್ಲ ಎಂತಾದೊಂದು ಮಾತನ್ನ ಹೇಳಿರುವುದು ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಾಟಿದಾರ್. ಆರ್ಸಿಬಿ ಸತತ 3 ವರ್ಷಗಳ ನಂತರ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಗೆದ್ದಿದೆ. ಈ ಹಿಂದಿನ ಸತತ 3 ಸೀಸನ್ಗಳಲ್ಲೂ ಕೋಲ್ಕತ್ತಾ ವಿರುದ್ಧ ಸತತ 5 ಮ್ಯಾಚ್ ಸೋತಿತ್ತು. ಆ ಸೋಲಿನ ಸರಪಳಿ ಕಳಚಿ ಆರ್ಸಿಬಿ ಗೆದ್ದಾಗಿದೆ. ಅದು ಕೂಡ 175 ರನ್ಗಳ ಟಾರ್ಗೆಟ್ ಅನ್ನ ಕೇವಲ 3 ವಿಕೆಟ್ ಕಳೆದುಕೊಂಡು ಇನ್ನು 22 ಬಾಲ್ ಇರುವಂತೆಯೇ ಆರ್ಸಿಬಿ 7 ವಿಕೆಟ್ಗಳಿಂದ ಗೆದ್ದಿದೆ. ಇದು ಸಾಮಾನ್ಯ ಗೆಲುವಲ್ಲ. ಮ್ಯಾಚ್ ಶುರುವಾದ ನಂತರದ ಸ್ವಲ್ಪದ ಹೊತ್ತಿನಲ್ಲೇ ಅಜಿಂಕ್ಯ ರಹಾನೆ, ಸುನಿಲ್ ನರೇನ್ ಆರ್ಭಟ ನೋಡಿದ್ದ ಆರ್ಸಿಬಿ ಫ್ಯಾನ್ಸ್ ಎಂದಿನಂತೆ ಈ ಸರಣಿಯಲ್ಲೂ ಕೂಡ ಫಸ್ಟ್ ಮ್ಯಾಚ್ ದೇವರಿಗೆ ಎಂದುಕೊಂಡಿದ್ರು. ಆದರೆ ಆನಂತರ ಅದ್ಭುತ ಕಮ್ಬ್ಯಾಕ್ ಮಾಡಿದ ಆರ್ಸಿಬಿ ಕೋಲ್ಕತ್ತಾ ಟೀಮ್ನ ಕೇವಲ 174 ರನ್ಗಳಿಗೆ ಕಟ್ಟಿ ಹಾಕಿತು. ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಆಂಡ್ರೂ ರಸೆಲ್ ಅವರನ್ನ ಕ್ರೀಸ್ನಲ್ಲಿ ಉಳಿಯೋಕೆ ಬಿಡಲಿಲ್ಲ. ಭುವನೇಶ್ವರ್ ಕುಮಾರ್, ಸ್ವಪ್ನಿಲ್ ಸಿಂಗ್ ಅವರನ್ನ ಕೈ ಬಿಟ್ಟಿದ್ದಕ್ಕೆ ಆಗಲೇ ಬೈದುಕೊಳ್ಳುತ್ತಿದ್ದ ಆರ್ಸಿಬಿ ಫ್ಯಾನ್ಸ್ ಗೆಲುವು ಫಿಕ್ಸ್ ಆಗ್ತಿದ್ದಂತೆ ಉಗೆ ಉಗೆ ಅನ್ನೋಕೆ ಶುರು ಮಾಡಿದ್ರು. 3ನೇ ಓವರ್ನಲ್ಲಿ ಲೂಸ್ ಬೌಲಿಂಗ್ ಮಾಡ್ತಿದ್ದ ಕೃಣಾಲ್ ಪಾಂಡ್ಯ ನಂತರದ 3 ಓವರ್ಗಳಲ್ಲಿ ಫುಲ್ ಕಂಟ್ರೋಲ್ಗೆ ತೆಗೆದುಕೊಂಡು ಅದ್ಭುತ ಬೌಲಿಂಗ್ ಮಾಡಿ 3 ವಿಕೆಟ್ ಅನ್ನ ಪಡೆದುಕೊಂಡಿದ್ರು. ಡೇಂಜರ್ ಆಗುತ್ತಿದ್ದ ಅಜಿಂಕ್ಯ, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್ ಅವರನ್ನ ಔಟ್ ಮಾಡಿದ್ರು. ಸುಯೇಶ್ ಶರ್ಮಾ ಕೂಡ ಫಾರ್ಮಿಗೆ ಬಂದು ಡೇಂಜರಸ್ ಬ್ಯಾಟ್ಸ್ಮನ್ ರಸೆಲ್ ವಿಕೆಟ್ ಪಡೆದುಕೊಂಡಿದ್ದರು. ಅದಾದ ಮೇಲೆ ಫಿಲ್ ಸಾಲ್ಟ್ ಅಬ್ಬರಿಸಿ ಬೊಬ್ಬಿರಿದು ಕೇವಲ 39 ಬಾಲ್ಗಳಲ್ಲಿ 56 ರನ್ ಗಳಿಸಿದ್ರೆ ಕ್ಯಾಪ್ಟನ್ ರಜತ್ ಪಾಟಿದಾರ್ 16 ಬಾಲ್ಗಳಲ್ಲಿ 34 ರನ್ ಸಿಡಿಸಿದ್ರು. ಆದರೆ ತಂಡದ ಗೆಲುವಿನ ಆಶಾ ಕಿರಣವಾಗಿದ್ದವರು ವಿರಾಟ್ ಕೊಹ್ಲಿ. ಪಾಟಿದಾರ್ ಹೇಳಿದ್ದು ಕೊಹ್ಲಿ ಬಗ್ಗೆನೇ. ವಿರಾಟ್ ಕೊಹ್ಲಿ ನಾವು ಕಂಡ ಶ್ರೇಷ್ಠ ಬ್ಯಾಟ್ಸ್ಮನ್. ಅವರು ಕ್ರೀಸ್ನಲ್ಲಿರುವವರೆಗೂ ನಮಗೆ ಸೋಲಿನ ಭಯವಿಲ್ಲ. ಎಂತಹ ಕಷ್ಟಕರ ಸನ್ನಿವೇಶದಲ್ಲೂ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಗೆಲ್ಲಿಸಿಕೊಡೋ ತಾಕತ್ತು ಅವರಿಗಿದೆ ಅಂತ ಹೇಳಿದ್ದಾರೆ. ರಜತ್ ಪಾಟಿದಾರ್ ಕೊಹ್ಲಿ ಕೋಲ್ಕತ್ತಾ ವಿರುದ್ಧದ ಮ್ಯಾಚ್ನಲ್ಲಿ ಕೇವಲ 36 ಎಸೆತಗಳಲ್ಲಿ 59 ರನ್ ಗಳಿಸಿದ್ದಷ್ಟೇ ಕೆಲವು ದಾಖಲೆಗಳನ್ನು ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಒಟ್ಟಾರೆ 1000 ರನ್ ಗಳಿಸಿದ್ದಾರೆ. ಕೊಹ್ಲಿಯ ಒಟ್ಟಾರೆ ಸ್ಕೋರ್ 8000 ರನ್ಗಳ ಗಡಿ ದಾಟಿದೆ. ಅಲ್ಲದೆ ಇದು ವಿರಾಟ್ ಕೊಹ್ಲಿಯ 400ನೇ IPL ಮ್ಯಾಚ್ ಆಗಿತ್ತು ಅನ್ನೋದೇ ವಿಶೇಷ. ವಿರಾಟ್ ಕೊಹ್ಲಿಯನ್ನ ಏಕೆ ಚೇಸಿಂಗ್ ಮಾಸ್ಟರ್ ಅಂತ ಕರೀತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಈ ಬಾರಿ ಕಪ್ ನಮ್ದೆ ಅನ್ನೋ ಅಭಿಮಾನಿಗಳ ನಂಬಿಕೆಗೆ ಸಾಕ್ಷಿ ಸಿಕ್ಕಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.